ಅಬ್ಬಬ್ಬಬ್ಬಾ ಈ ನನ್ನ ಗಂಡ ನಮ್ಮ ಫಸ್ಟ್ ನೈಟ್ಗೂ ಇಷ್ಟು ಚೆನ್ನಾಗಿ ರೂಮ್ ಡೆಕೋರೇಷನ್ ಮಾಡಿರಲಿಲ್ಲ. ಅದು ನೆನೆಸ್ಕೊಂಡ್ರೆ ಬೇಜಾರಾಕೈತಿ. ಇದಕ್ಕೆ ಇಷ್ಟೊಂದೆಲ್ಲ ಅರೇಂಜ್ಮೆಂಟಾ? ಒಂಥರ ಪಿಕ್ಚರ್ನಾಗ ನೋಡ್ದಂಗೆ ಆಗ್ತಾಯಿತ್ತು. ತಮ್ಮನ ಮೇಲೆ ಅದು ಎಷ್ಟು ಪ್ರೀತಿ ಅಂತಾನೆ ಅಷ್ಟು ಅದ್ರಾಗ ಒಂದು 10% ಹೆಂಡತಿ ಮ್ಯಾಗಿಲ್ಲ. ಮೊದಲೇ ಗೊತ್ತಾಗಿದ್ರೆ ಇವ್ರನ್ನ ಮದ್ವೆನೇ ಹಾಕಿದ್ದಿಲ್ಲ ಅರಸಿಕರು. ಅಬಾ ಟಿ ವಿ ಒಳಗೆ ಪಿಕ್ಚರ್ನ್ಯಾಗ ನೋಡ್ತಿದ್ವಿ ಇಂಥದೆಲ್ಲ. ಅಡ್ಡಿ ಇಲ್ಲ. ಇದೆಲ್ಲ ನಮ್ಮ ಇಲ್ಲಿ ಕಣ್ಣು ಮುಂದೆ ಅದು ಇಂತು ಸಾ ಹೂ ಎಂತು ಸಾ ಬಲೂನು ಇಷ್ಟು ಚಂದ ಮಾಡ್ಯಾರಂತನ್ನ ಇದನ್ನ ಕಡಬಟ್ಟಿ ಹೂ ಖರ್ಚಾಗಿರ್ಬೇಕು ಕೂಡ ಮೊದಲು ತುಟ್ಟದ ಹೂವು. ಯಾಕಜ್ಜಿ ನಿಮ್ಮ ರೂಮ್ ಹಿಂಗೆ ರೆಡಿ ಮಾಡಿರಲಿಲ್ಲ? ದೇವ್ರೆ ಹುಡುಗಿ ನಿಮ್ಮ ರೂಮ್ ಹಿಂಗೆ ರೆಡಿ ಮಾಡಿದ್ದಿಲ್ಲ ಅಂತ ಕೇಳ್ತೀಯ? ಆಗ ಯಾರು ಮಾಡ್ಬೇಕು ಹಿಂಗೆಲ್ಲ? ಅವಾಗೆಲ್ಲ ಇವೆಲ್ಲ ಇಲ್ಲ, ಈಗ ಲಗ್ನಾಗಿರಲ್ಲ ನಿಮ್ಗೆ ಇವೆಲ್ಲ ಮಾಡ್ತಾರೆ. ನಂಗೆ ಯಾರು ಅದು ಅಲ್ದೆ ನೆಟ್ಟಗೆ ಮನಗ ಕ್ವಾಣಿದ್ದಿದ್ದಿಲ್ಲ ಅಡುಗೆ ಮನೆಗೆ ಅಲ್ಲೇ ಒಂದು ಬತ್ತಲ್ಲಿ ಹಾಸ್ಕೊಂಡು ಇದು ಏನದ ಅಲ್ಲಿ ಅಂದರೆ ಈಗ ನಾವಿರೋ ಮನೆ ಒಂಚೂರು ಈ ಕಡೆ ಹಿಂಬ ಹಾಕಿಸ್ಕೊಂಡೇವ ನಾವು. ಆಮ್ಯಾಗ ಮೊದ್ಲು ಅಷ್ಟು ಇದ್ದಿದ್ದಿಲ್ಲ ದೊಡ್ಡದು. ಮೊದ್ಲಿದ್ದಿದ್ದು ಅಡುಗೆ ಮನೆ ಹಿತ್ಲ ಹುಸಿ ಅಂಗಳ ಅಂತ ಅಷ್ಟೇ ಇದ್ದಿದ್ದು. ಅವಾಗೆಲ್ಲ ಒಂದು ಸೀರೆ ಈಗೆಲ್ಲ ಹಿಂಗೆ ಪಾಣಿ ಎಲ್ಲ ಇಲ್ಲ. ಅವಾಗೆಲ್ಲ ಸೀರೆ ಒಂದು ನಡಕ್ಕೆ ಕಟ್ಟಿ ಜೋತ್ ಬಿಟ್ಟಿರ್ತಿದ್ರ, ಅದನ್ನೇ ಹಿಂಗೆ ಎಳ್ಕೊಳ್ಳೋದು, ಅದೇ ರೂಮ್ ಮುಗೀತು. ಈಚಲ್ ಚಾಪಿ ಹಾಲು ಪಾಲು ಎಲ್ಲಿ ಹಾಲು ಈ ಪಿಕ್ಚರ್ನ ನೋಡ್ತಿರ್ತಾರಲ್ಲ ನನಗೆ ನಗಿ ಬರ್ತಿರ್ತೈತಿ. ನಮಗಿಂತದ್ದು ಯಾವುದು ಮಾಡಲಿಲ್ಲ ನೋಡತ್ತೇಳಿ ಇದು ಏನದು ಈಚಲ್ ಚಾಪಿ ಒಂದು 2 ಹಣ್ಣು ಯಾವಾರ ಇಟ್ಟಿರ್ತಿದ್ರು. ಅದು ಇಟ್ಟರೆ ಇಲ್ಲಾಂದರೆ ಮುಗೀತು. ಲಗ್ನಾಗ ದೇವ್ರಿಗೆ ಹೋಗಿ ಬಂದಿದ್ದು ಮುಗೀತು. ಅಲ್ಲಿ ಗಂಡೆಲ್ಲಿರ್ತಾನೆ ಅಲ್ಲಿ ಕಳಿಸ್ತಿದ್ರು, ಮುಗೀತು ಅಟ್ಟೆ. ಮತ್ತು ಅದನ್ನೇನು ಸಂಭ್ರಮ ಅಂತಿದ್ದು ಮಾಡ್ತಿದ್ದಿಲ್ಲ. ಹಾಸಿಗೆ ಒಂದು ಅವರೇ ಹಾಸ್ತಿದ್ರು. ಈಚಲ್ ಚಾಪಿ ಮ್ಯಾಗೊಂದು ಹಾಸ್ಕೊಳಕ್ಕೆ ಮಾಡಕ್ಕೆ ಹಿಂಗೆ ಮಾಡೋರು. ಗಾದಿ ಕೊಟ್ಟಿರ್ತಿದ್ರು ನಮ್ಮ ಕಡೆ ಬಳಗದಾಗ, ಅದನ್ನೇ ಹಾಕಿರ್ತಿದ್ರು. ಗಾದಿ ಬಿಡ್ದಾಗ ಬೆಳಗ್ಗೆ ಎದ್ದು ಬರೋ ಹೊತ್ನಾಗ ಆ ಗಂಡನ ಅಕ್ಕಂಗ್ಯಾರು ಇರ್ತಾರಲ್ಲ ಅವ್ರು ರೊಕ್ಕ ತೊಗೊಲಿ ಅಂತೇಳಿ ಗಾದಿ ಬಿಡ್ದಾಗ ರೊಕ್ಕ ಇಟ್ಟು ಬರ್ತಿದ್ವಿ. ಅಲ್ಲ ನಾವು ಇಟ್ಟು ಬರ್ತಿದ್ವಿ ಅನ್ನೋಕೆ ನಾನು ಗಂಡ ಇಟ್ಟು ಬರ್ತಿದ್ದ. ಅವು ಅಕ್ಕಂಗ್ಯಾರೆಲ್ಲ ಅವರೇ ಅಲ್ಲ, ಮತ್ತು ಅದೆಲ್ಲ ತಯಾರು ಮಾಡಿಕೊಡ್ಬೇಕು, ಹಂಗಾಗಿ ಅವ್ರು ತೊಗೊಲಿ ಅಂತ ಮಾಡೋದು ಪದ್ಧತಿ. ಅಷ್ಟೇ. ಇಷ್ಟೆಲ್ಲ ಯಾರು ಮಾಡ್ಬೇಕು? ಅಯ್ಯೋ ಹಣೆ ಬಾರ್ ಗಣೇಶ ಚೌತಿ ಯಾತಿಗೆ ಇವೆಲ್ಲ ಈಗ ನೋಡಿದ್ರೆ ನಂಗೆ ನಗಿ ಬರ್ತತಿ. ಹೌದಾ? ನಿಮಗಿಂತ ನಾವೇ ಬೆಟ್ರ ಹಂಗಾರೆ. ಭಟ್ರನ? ಅಲ್ವಾ ಹೊಟ್ಟೆ ತುಂಬ ಉಂಡಾರ, ಮತ್ತೆ ಯಾಕೆ ಬ್ರೆಡ್ ಬಟ್ರ? ಬೇಡ ಹೊಟ್ಟೆ ತುಂಬ ಉಂಡಾರ ತಗೋ. ಹಾಲು ತೊಂಬರ್ತಾಳಲ್ಲ ನಮ್ಮ ಲಕ್ಷ್ಮಿ ಕ್ವಾಣಿಗೆ ಘಾಟ, ಅದಕ್ಕೆ ಬ್ರೆಡ್ ಇದ್ರೆ ಎತ್ಕೊಂಡು ತಿಂತಾರ ಅಂದೇನ? ಅಯ್ಯೋ ಇವತ್ತು ನಾನು ಬಸ್ ಸ್ಟ್ಯಾಂಡ್ನಾಗ ಅಂದೆ ಒಂದು ಪ್ರೌಂಡ್ ಬ್ರೆಡ್ ತೊಗೊಳ್ಳೋಣ ಅಂತೇಳಿ. ಬ್ಯಾಡ ಅಂತ ಬಂದ್ಬಿಟ್ಟು ನಾವು ಇವ ನಿಮ್ಮ ಮನೆಗೆ ಇದ್ರೆ ಅದನ್ನೇ ಇಟ್ಬಿಟ್ರಿ. ನಂಗೆ ಹಾಲು ಬ್ರೆಡ್ ತಿನ್ನೋದೆಲ್ಲ ಗೊತ್ತಿಲ್ಲವ. ಹಿಂಗೆ ಮೊದಲೇ ರಾತ್ರಿಯಾಗ ನಮಗೆ ಎಲ್ಲ ಏನು ಗೊತ್ತ ನೋಡಿ ತಿಂತಾರ ಅಂದ್ರೆ ತಂದಿಡು. ಅಯ್ಯೋ ಬಟ್ರು ಬ್ರೆಡ್ ಅಲ್ಲ ಜಿ, ಬೆಟರ್ ಅಂದರೆ ನಿಮ್ಗಿಂತ ನಮ್ಮದೇ ಉತ್ತಮ ಅಂದೆ. ಉತ್ತಮ ಅಂದ್ಯಾ? ಇವನ್ ಇಂಗ್ಲೀಷ್ ಮಾತಾಡಿದ್ರೆ ಟಸಕ್ ಅಂತೇಳಿ ನಂಗೆಲ್ಲ ಅರ್ಥ ಆಗ್ಬೇಕು. ಉತ್ತಮ ಅಂದೇನ? ಉತ್ತಮನವ ಮತ್ತೆ ಅಲ್ಲ. ದೇವ್ರೆ ಇಂಥ ಮನೆಯಾಗದಿ, ಇಂಥ ಮಸ್ತದಿ, ಗಂಡ ಬಂಗಾರದಂಗೆ ಕೈ ತೊಳೆದು ಮುಟ್ಬೇಕು. ಬಾಳಿ ಸುಳಿ ಅದ ನಂಗೆ, ಸುಳಿ ಇದ್ದಂಗೆ ಅದ ಅಟ್ಟು ಚಂದ ಗಂಡ ಎಲ್ಲ. ಈ ಉತ್ತಮ ಅಂತ ಎಲ್ಲಿ ಇವತ್ತಾಯಿ ರಾಣ್ಯಾರು ಬದುಕತ್ತಿರವ. ಏನು ಎಲ್ಲರೂ ಹೋಗ್ಬೇಕಂದ್ರೆ ಕೈಯಾಗ ಕಾರು ಬಿಡು, ಆಗ ಆಳು ಕಾಳು ಬೇಕಾದಂಗದಿರವ. ನಮ್ಮ ಲಕ್ಷ್ಮಿದು ನಶೀಬನ. ಸರಿ ಬಾ ಹೋಗೋಣಂತೆ. ಇಲ್ಲೇ ನಿಂತ್ರೆ ಮತ್ತೆ ಅವ್ರು ಹೆಂಗೊಳಗೆ ಬರ್ಬೇಕು ಅಂದಂಗೆವ. ನನಗೆ ಮಕ್ಕೊಳಕ್ಕೆ ಒಂಚೂರು ಕ್ವಾಣಿ ತೋರಿಸು. ಏನು ನನಗೆ ಎಲ್ಲಿ ಮಕ್ಕೋಬೇಕನ್ನ ಗೊತ್ತಾಗವಲ್ತು. ಬಾವುಟ್ ಎಷ್ಟು ರೂಮ್ ಐತಿ ಬರ್ರಿ ತೋರಿಸ್ತೇನೆ. ವಾವ್, ನಮ್ಮಣ್ಣ ಎಷ್ಟು ಚಂದ ಅರೇಂಜ್ ಮಾಡ್ಯಾನ ರೂಮ್ನ. ಭಾಳ ಖುಷಿ ಆಗ್ತೈತಿ. ವಾವ್ ಲಕ್ಷ್ಮಿ, ಈ ಸೀರೆ ಒಳಗೆ ಎಷ್ಟು ಚೆನ್ನಾಗಿ ಕಾಣತಿ ಗೊತ್ತೇನ? ಬಾ ಕುಂದ್ರ ಬಾ ಇಲ್ಲಿ. ಓಹೋ ಮೇಡಮ್ ಅವ್ರು ನಾಚ್ಕೊಳತ್ತಾರ ನೋಡು. ನಮ್ಮಣ್ಣ ನಮಗೋಸ್ಕರ ಎಷ್ಟು ಚಂದ ಅರೇಂಜ್ ಮಾಡ್ಯಾನ ರೂಮ್. ಹೌದು, ಎಷ್ಟು ಚಂದ ಮಾಡ್ಯಾರ್ರಿ. ನಂಗೆ ಕರೆನ ಖುಷಿ ಆಯ್ತು. ಏನ್ರಿ ಅದು ಏನೇ ಹೇಳಬೇಕು ಅಂದೆ, ನೆನಪೇ ಹಾರ್ಬಿಟ್ಟೆ. ಏನು ಹೇಳು, ಸಮಾಧಾನಾಗಿ ಹೇಳು. ಅದ್ರಾಗ ಯಾಕೆ ಅಷ್ಟೊಂದು ಗಡಿಬಿಡಿ ಮಾಡ್ಕೋತಿ? ಏನಿಲ್ಲ, ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಿತ್ತು. ಈ ಕಡೆ ಬಾ. ಏನು ಹೇಳು. ಬೆಳಗ್ಗೆ ಅತ್ತಿಯವ್ರು ಹೇಳಿದ್ರಲ್ಲ, ಸೌಪರ್ಣಿಕಾ ಅಕ್ಕನ ನೋಡಿ ಕಲ್ಕೋ, ಆಕೆ ಹೆಂಗದಾಳ ಸ್ಟೈಲಿಶ್ ಆಗಿ ಮಾಡಲ್ ಆಗಿ ಹಂಗಿರೋದು ಕಲ್ಕೋ ಅಂತೆಲ್ಲ ಹೇಳಿದ್ರಲ್ಲ. ಅವ್ರು ನೋಡಿ ಕಲ್ಕೊ ಅಂದಿದ್ದಕ್ಕೆ ನಂಗೇನು ಬೇಜಾರಾಗಲಿಲ್ಲ. ಗೊತ್ತಿಲ್ಲದೆ ಇರೋದು ಕಲಿಯೋದ್ರಾಗ ಏನು ತಪ್ಪಿಲ್ಲ. ಆದರೆ ಒಂದು ಮಾತು ಕೇಳ್ತೀನಿ, ನಿಮಗೆ ನಾನು ಹಿಂಗಿರೋದು ಏನಾರ ಪ್ರಾಬ್ಲಮ್ಮ? ಅಲ್ಲ, ಚೇಂಜ್ ಮಾಡ್ಕೊ ಅಂದರೆ ನನ್ನ ಕೈಲಾದ ಮಟ್ಟಿಗೆ ಚೇಂಜ್ ಮಾಡ್ಕೋತೀನಿ. ಯಾಕಂದ್ರೆ ಅತ್ತಿಯವರು ಅಂತಿರ್ತಾರಲ್ಲ, ನೀ ಸ್ಟೈಲಿಶ್ ಆಗಿಲ್ಲ, ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ, ಹಳ್ಳಿ ಗುಗ್ಗು ಥರ ಮಾಡ್ತಿ, ಆಮೇಲೆ ಹೆಂಗಿರ್ಬೇಕು ಏನು ಫಾಶಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ, ಒಂಥರ ಹೆಂಗಂದ್ರೆ ನೀನು ನಮ್ಮ ಇದಕ್ಕೆ ಅಡ್ಜಸ್ಟೇ ಆಗಂಗಿಲ್ಲ, ನೀನು ಹೊರಗೆ ಹೆಂಗಿದ್ದು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು, ಯಾವುದು ಹೊಂದಾಣಿಕೆನೇ ಇಲ್ಲ ನಿನಗೆ ಅಂತೆಲ್ಲ ಭಾಳ ಒಂಥರ ಮಾತಾಡ್ತಾರಲ್ಲ ಅವರು. ನಿಮ್ಮ ಅಪ್ಪ ಅವನ್ನ ನಮ್ಮ ಬೀಗ್ರಂತ ಹೆಂಗೆ ತೋರಿಸ್ಕೋಬೇಕು ಅಂತೆಲ್ಲ ಮಾತಾಡ್ತಾರಲ್ಲ. ಇದರಿಂದ ನಿಮಗೆ ಏನಾರ ಬೇಜಾರು ಅನ್ನಿಸ್ತತಾ ಅಂತ.
ನನ್ನಲ್ಲಿ ಏನಾದ್ರು ಚೇಂಜಸ್ ಆಗ್ಬೇಕಂದ್ರೆ ಹೇಳ್ರಿ, ನನ್ನ ಕೈಲಾದ ಮಟ್ಟಿಗೆ ನಾನು ಚೇಂಜ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ. ಲಕ್ಷ್ಮಿ ಒಂದು ಮಾತು ಹೇಳಲ, ನಾನು ಅಕಸ್ಮಾತ್ ಏನಾದರೂ ಚೇಂಜ್ ಆಗ್ಬೇಕು ನೀನು ಅಂತ ಆಸೆ ಪಟ್ಟಿದ್ರೆ ನಾನು ನಿನ್ನ ಮದುವೆನೇ ಮಾಡ್ಕೊತಿದ್ದಿಲ್ಲ. ನೀನೇ ಬೇಕು ಅಂತ ಇಷ್ಟಪಟ್ಟು ಮದುವೆ ಮಾಡ್ಕೊಂಡೇನಿ. ಮತ್ತು ನೀ ಹೆಂಗದಿ ಹಂಗೆ ಇಷ್ಟ ನನಗೆ. ಚೇಂಜ್ ಮಾಡ್ಕೊಳಕ್ಕೆ ಏನೈತಿ ಇದ್ರಾಗ? ನಮ್ಮ ಅತ್ತಿಗೆಮ್ಮನ ಥರ ಇರೋ ಅಂತೇಳಿ ನಂಗೆ ಆ್ಯಕ್ಚುಲಿ ಹೇಳ್ತೇನೆ. ನಮ್ಮ ಅತ್ತಿಗೆಮ್ಮ ಹಾಕೊಳ್ಳೋ ಬಟ್ಟೆ ಅವ್ರು ಇರೋ ರೀತಿ ನಂಗೆ ಇಷ್ಟನೇ ಆಗಂಗಿಲ್ಲ. ಆದ್ರೆ ಅದನ್ನು ನಾ ಹೆಂಗೆ ಹೇಳೋಕ್ಕಾಕತಿ ಇದು ಸರಿ ಇಲ್ಲ, ಈ ಥರ ನಂಗೆ ಇಷ್ಟ ಆಗಲ್ಲ ಅಂತ? ಅದನ್ನು ಅಣ್ಣ ಹೇಳ್ಬೇಕು. ಅಣ್ಣನೇ ಸುಮ್ಮನಾಗ್ಬಿಟ್ಟಾನಲ್ಲ, ಹಾಗಾಗಿ ನಮ್ಗದು ಏನು ಕಂಡು ಬರೋಂಗಿಲ್ಲ, ನಾ ಮಾತಾಡೋಕೆ ಹೋಗಲ್ಲ. ಆದ್ರೆ ನನಗೆ ನೀ ಹೆಂಗದಿಯ ಹಂಗೆ ಇಷ್ಟ, ಏನೂ ಚೇಂಜಸ್ ಮಾಡ್ಕೊಬೇಡ. ನಮ್ಮವ್ವ ಬೇಕಾದ ಹೇಳಿ ನೀನು ಆಕಿನ ನೋಡ್ಕಲಿ, ಹಂಗಿರು ಹಿಂಗಿರು, ಅದು ಮಾಡಿ ಇದು ಮಾಡಿ ಬೇಕಾದ ಹೇಳಿ, ನಿನಗೆ ಹೆಂಗೆ ಬೇಕೋ ಹಾಗೆ ಇರು. ಆಮೇಲೆ ನೀ ಹೆಂಗದಿಯ ನಂಗೆ ಹಂಗೆ ಇಷ್ಟ. ನೀನು ಎಲ್ಲ ಚೇಂಜ್ ಮಾಡ್ಕೊಂತ ಹೋದ್ರೆ ನಾನು ಇಷ್ಟಪಟ್ಟಿದ್ದು ಲಕ್ಷ್ಮಿ ಎಲ್ಲಿರ್ತಾಳಲ್ಲಿ? ನಿಜವಾಗ್ಲೂ ನಂಗೆ ಎಷ್ಟು ಖುಷಿ ಆಗತ್ತದ ಗೊತ್ತೇನ, ನಿಮ್ಮ ಹತ್ರ ಕೇಳ್ಬೇಕು ಅನ್ಕೊಂಡಿದ್ನಿ ಇದನ್ನು. ನಂಗೆ ಭಾಳ ಖುಷಿ ಆತ್ರಿ. ಮಸ್ತ್ ಕಾಣತಿ. ನಿಮ್ಮನ್ಗೆ ಎಲ್ಲೋಗುನ? ಎಲ್ಲಂದ್ರೆ ಅಲ್ಲೇ, ನಂಗೆ ಇಲ್ಲೇ ಹೋಗ್ಬೇಕು ಅಂತ ಯಾವ ಪ್ಲಾನಿಂಗೂ ಇಲ್ಲ. ಹೌದಾ? ನೋಡೋಣ. ದೂರ ಎಲ್ಲೂ ಹೋಗೋಕ್ಕಾಗಲ್ಲ ಈಗ ಸದ್ಯಕ್ಕೆ ಸ್ವಲ್ಪ, ಯಾಕಂದ್ರೆ ಕೆಲಸ ಭಾಳ ಪೆಂಡಿಂಗ್ ಅದಾವು. ನೋಡೋಣ, ಇಲ್ಲೇ ಎಲ್ಲಾರು ನಿಯರ್ ಹೋಗೋಕ್ಕೆ ಪ್ರಯತ್ನ ಮಾಡೋಣ ಅಂತ. ಏನು? ಸರಿ. ಲೈಟ್ ಆಫ್ ಮಾಡ್ಲಾ? ಇನ್ನೊಂದು ವಿಷಯ, ನಿಮ್ಮ ಅಣ್ಣಂಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ರಿ. ಇದನ್ನೆಲ್ಲ ಪಿಕ್ಚರ್ನಾಗ ನೋಡ್ತಿದ್ದೆ ನಾನು, ಇಷ್ಟೆಲ್ಲ ಚಂದ ಅರೇಂಜ್ಮೆಂಟ್ ಮಾಡಿದ್ದು ಬಿಟ್ಟಿದ್ದು ಇದೆಲ್ಲ ನಾನು ಪಿಕ್ಚರ್ನಾಗ ನೋಡ್ತಿದ್ದೆ. ಆದರೆ ರಿಯಲಾಗಿ ನೋಡಿದ್ದೆ ನನ್ನ ಜೀವನದಾಗ. ನನಗೆ ಹಿಂಗೆಲ್ಲ ಆಕ್ಕೇತಿ ಅಂತ ಅಂದ್ಕೊಂಡೇ ಇದ್ದಿದ್ದಿಲ್ಲ. ಹೌದಾ? ಯಾಕಂದರೆ ನಮ್ಮ ಊರಾಗ ಎಷ್ಟು ಮಂದಿ ಮದುವೆ ಆಗಿದ್ದೆಲ್ಲ ನೋಡಿದ್ನಲ್ಲ ನಾನು. ಅವ್ರ ಮನೆಗೆ ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದು ನಂಗೆ ಗೊತ್ತೇ ಇಲ್ಲ. ಅಲ್ಲ, ಹಾಗಿದ್ರೆ ಹೇಳ್ತಿದ್ರಲ್ಲ ಅವರು, ಅದಕ್ಕೋಸ್ಕರ ಹೇಳಿದೆ. ನನ್ನ ಫ್ರೆಂಡೂ ಒಂದಿಬ್ಬರು ಮದುವೆ ಆದವ್ರು ಹೇಳಿದ್ರಪ್ಪ, ಹಿಂಗೆಲ್ಲ ಏನೂ ಇಲ್ಲ, ಸುಮ್ಮನೆ ಇವೆಲ್ಲ ಟಿ ವಿ ಒಳಗೆ ಅಷ್ಟೇ ತೋರಿಸೋದು, ನಿಜ ಜೀವನದಾಗ ಇವನ್ನೆಲ್ಲ ಯಾರು ಮಾಡ್ತಾರೆ, ಯಾರು ಮಾಡಲ್ಲ ಲಕ್ಷ್ಮಿ ಅಂತೇಳಿ ಆಕೆ ಒಂದು ಸಲ ಅಂದಿದ್ಲ. ಅದಕ್ಕೆ ಕೇಳಿದೆ. ಹೌದನ? ಅವ್ರಿಗೆ ಈಗ ಹೇಳಿ ನೀನು, ನಮ್ಮ ಜೀವನದಾಗ ಇದೆಲ್ಲ ಮಾಡಿದ್ರಪ್ಪ ಅಂತ ಹೇಳು. ವಾವ್, ಎಷ್ಟು ಚೆನ್ನಾಗಿರೋ ರೂಮು. ನಮ್ಮಪ್ಪಾಜಿ ನಮ್ಮವ್ವ ಮಾಡೋದು ಒಂದೊಂದಲ್ಲ, ಇಷ್ಟು ಚೆನ್ನಾಗಿರೋ ರೂಮ್ನ. ನೋಡು, ಯಪ್ಪ, ಇಷ್ಟು ದೊಡ್ಡ ರೂಮ್, ಇಷ್ಟು ಚೆನ್ನಾಗಿರೋ ರೂಮ್ನ ಇವ್ರಿಗೆ ಬಿಟ್ಕೊಡ್ಬೇಕಾಯ್ತು. ಈ ನಮ್ಮ ಅಣ್ಣಗೆ ಸ್ವಲ್ಪನೂ ಪ್ರೀತಿ ಅನ್ನೋದೇ ಇಲ್ಲ. ಯಾವಾಗ ನೋಡಿದ್ರು ಹೆಂಡ್ತಿ ಹೆಂಡ್ತಿ ಹೆಂಡ್ತಿ, ಅದು ಏನು ಖಂಡನ ಏನಾಗ್ತಾಗ. ಅಲ್ಲ, ಇಷ್ಟು ವರ್ಷ ಜೊತೆಗಿದ್ದು ತಂಗಿ ಬೇಡ ನೋಡಿ, ನನಗೆ ಹೆಂಡ್ತಿನೇ ಮುಖ್ಯ ಆಗ್ಬಿಟ್ಲು. ಅಬ್ಬಬ್ಬಬ್ಬಬ್ಬ. ಅಡ್ಡಿ ಇಲ್ಲ, ಭಾರಿ ಗ್ರ್ಯಾಂಡಾಗಿ ಮಾಡ್ಯಾರಲ್ಲ. ನೀನೇನು ಮಾಡಕತ್ತೀಲೆ? ನಡಿ ಹೊರಗೆ. ಅಲ್ಲವಾ, ಇದನ್ನೆಲ್ಲ ಯಾವಾಗ ಮಾಡಿದ್ರಿ? ನಾನೇದಿಂದ ಮಾಡಕ್ಕೆ ಹೋಗ್ಲೇವ ಇದನ್ನೆಲ್ಲ? ಆಮೇಲೆ ತಾಯಿಗಳದಾರಲ್ಲ ಅದನ್ನು ಮಾಡೋದು, ಅಕ್ಕಂಗ್ಯಾರು ಮಾಡೋದು ಇರ್ತತಿ. ನೀನು ಅದಿಯಲ್ಲ, ನೀನು ನಿಮ್ಮ ಅಣ್ಣನ ರೂಮ್ ಕಡೆ ತೆಲಿನಾರ ಹಾಕಿಯೇನ? ಅಯ್ಯೋ ಮೊದಲ ನಿನಗೆ ರೂಮ್ ಬಿಟ್ಕೊಟ್ಟಿದ್ದೆ, ಇಷ್ಟು ಶಿಟ್ ಐತಿ. ಮತ್ತೇನು ಮಾಡಿದ್ರು, ಇವರ ಪಟ್ಟಂತ ಯಾರು ಬಂದಿದ್ದಿಲ್ಲನ, ಒಂದಿಬ್ಬರು ಮೂವರು ಹೆಣ್ಮಕ್ಳು, ಒಬ್ರು ಗಂಡ್ಮಗ ಅಂತೇಳಿ ಅವ್ರು ಬಂದು ಇದನ್ನೆಲ್ಲ ಮಾಡಿ ತಯಾರು ಮಾಡಿ ಕೊಟ್ಟು ಹೋಗಿದ್ದು. ನಿಮ್ಮಪ್ಪ ದುಡ್ಡು ಕೊಟ್ಟು ಮಾಡಿಸಿರೋದು ಇದೆಲ್ಲ. ನೋಡು, ಇಷ್ಟು ಸ್ಪೇಸಿಯಸ್ ರೂಮು, ಆ ಕಡೆ ನನ್ನ ಬಾಲ್ಕನಿ ಎಲ್ಲ ಬಿಟ್ಕೊಡಂಗಾತು. ನಿಂಗೆ ಆದ್ರೂ ಮಗಳ ಮೇಲೆ ಸ್ವಲ್ಪ ಪ್ರೀತಿನೇ ಇಲ್ಲ ಬಿಡವ. ಈಗ ಇದನ್ನ ರಾಗ ತಕೊಂಡು ನಿಂದ್ರಬೇಡ. ಆಕೆ ಹುಡುಗಿ ಹೊರ ಬರೋ ಹೊತ್ತಾತ, ನಿನ್ನ ಮಣ್ಣು ಬರ್ತಾನೀಗ. ನಡಿ ನಡಿ ಹೊರಗೆ ನಡಿ. ಹಿಂಗೆಲ್ಲ ಎದಕ್ಕೆ ಬಂದು ನಿಂತಿ ಇಲ್ಲೇ? ನಡಿ. ಲವ್ ಹ್ಯಾಪಿ ವೆಡ್ಡಿಂಗ್. ಹ್ಯಾಪಿ. ವಾವ್, ಇಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಯಾರ. ನಾನೀಗ ಇಲ್ಲಿ ಕುತ್ಕೊಂಡಿರ್ತೇನೆ, ಆ ಕಡೆಯಿಂದ ನನ್ನ ಲವರ್ ಬರ್ತಾಳ. ಲವರ್ ಅಲ್ಲ, ಹೆಂಡ್ತಿ. ನನ್ನ ಹೆಂಡ್ತಿ ಬರ್ತಾಳ ಆ ಕಡೆಯಿಂದ. ಹೆಂಗೆ ನಾಚ್ಕೋಬೋದಕ್ಕಿ? ನಾಚ್ಕೊತಾಳ ಇಲ್ಲ? ಮೊದಲೇ ಭಾಳ ಬೋಲ್ಡ್ ಬಾಯಿ ಐತಿ, ನಾಚ್ಕೊತಾಳ ಇಲ್ಲ? ನೋಡೋಣ. ಆದರೂ ಇಂಥ ಟೈಮ್ನಾಗ ಯಾವ ಹುಡುಗಿಗಾದ್ರೂ ನಾಚಿಕೆ ಆಕ್ಕೈತಿ ಅಂತಾರಪ್ಪ, ನಂಗೆ ಗೊತ್ತಿಲ್ಲ, ನೋಡ್ಬೇಕು. ಆದರೂ ಅವತ್ತು ನನ್ನ ಮದ್ವೆನೇ ಆಗಲ್ಲ ಅಂದ್ಲ. ಇವತ್ತು ನೋಡಿದ್ರೆ ಆಗಲೇ ಮದುವೆ ಆಗಿ ನಾವಿಬ್ರು ಅಯ್ಯೋ ಇಲ್ಲಿದ್ದೀವಿ. ನಿಜ, ದೇವ್ರು ಏನಾರ ಒಂದು ಸಲ ಇವ್ರಿಗೆ ಇವರು ಅಂತ ಫಿಕ್ಸ್ ಮಾಡಿದರೆ ಯಾರಿಂದನೂ ತಪ್ಸೋಕ್ಕಾಗಲ್ಲ. ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಅರುಣ್ಗೆ ಮತ್ತು ಲಕ್ಷ್ಮಿ ಅವರಿಗೆ. ಅವರಿಬ್ಬರು ಅವತ್ತಲ್ಲಿ ಪ್ಲ್ಯಾನ್ ಮಾಡಿ ನಮ್ಮನ್ನು ಕರ್ಕೊಂಡೋಗಿಲ್ಲ ಅಂದಿದ್ರೆ ಅಶ್ವಿನಿ ಮನಸ್ಸು ಚೇಂಜ್ ಹಾಕಿದ್ದಿಲ್ಲ, ನಾನು ಆಕಿನ ಮದುವೆ ಮಾಡ್ಕೊಳಕ್ಕೂ ಹಾಕಿದ್ದಿಲ್ಲ. ಖುಷಿ ಆಗತ್ತೈತಿ. ವಾವ್ ಅಶು ರೀ, ಎಷ್ಟು ಚೆನ್ನಾಗಿ ಮಾಡ್ಯಾರ ಇದನ್ನ ರೂಮ್ನ. ನಂಗಂತೂ ಭಾಳ ಇಷ್ಟ ಆಯ್ತು. ಯಾರು ಇದನ್ನೆಲ್ಲ ಡೆಕೋರೇಷನ್ ಮಾಡಿದ್ದೆ? ಇನ್ಯಾರು? ನಮ್ಮ ತಂಗಿ, ಆಕಿನೇ ಮಾಡಿರ್ಬೇಕ. ಹೌದಾ? ಇಷ್ಟು ಒಳ್ಳೆ ಬುದ್ಧಿ ನಿಮ್ಮ ತಂಗಿಗೆ ಯಾವಾಗ ಬಂತು ಅಂತ. ಇಲ್ಲೋಡ, ನೀ ಮೊದ್ಲು ಈ ಕಡೆ ಬಾ. ತುಳಿಯಕ್ಕೆ ಮನ್ಸಾಗಲ್ಲ, ತಡ್ರಿ ಬಂದೆ ಆ ಕಡೆ. ನಮ್ಮ ತಂಗಿಗೆ ಹಂಗೆ ಕೋಳಿ ಜಗಳ ಅಷ್ಟೇ, ಆದ್ರೂ ನೋಡಿದ್ರೆ ನಮಗೋಸ್ಕರ ಎಷ್ಟೆಲ್ಲ ತಯಾರಿ ಮಾಡ್ಯಾಳ. ನನಗೆ ಯಾಕೆ ಇದು ಎಲ್ಲ ನಿಮ್ಮ ತಂಗಿ ಮಾಡ್ಯಾಳ ಅಂತ ಅನ್ನಿಸ್ವಲ್ತ.
ಆದ್ರೆ ನೀವು ಅಂತ ಅದಿರಲ್ಲ, ಇವತ್ತು ನಿಮ್ಮ ಮನ್ಸಿಗೆ ಬೇಜಾರು ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಸರಿ ಆಯ್ತು, ನಿಮ್ಮ ತಂಗಿನೇ ಮಾಡ್ಯಾಳ ಅಂತೇಳಿ ಒಪ್ಕೊಂತೇನೆ ಆತ. ಬಟ್ ಬೆಳಗ್ಗೆ ಇದು ಕ್ಲಿಯರ್ ಆಗಬೇಕು. ನಿಮ್ಮ ತಂಗಿ ಮಾಡಿದ್ದ ಬೇರೆ ಯಾರು ಮಾಡಿದ್ದ ಅಂತ ನಂಗೆ ಗೊತ್ತಾಗಬೇಕು. ಏನು ಅಕಸ್ಮಾತ್ ನಮ್ಮ ತಂಗಿನೇ ಮಾಡ್ಯಾಳ ಅಂತ ಆಯ್ತಪ್ಪ, ಅವಾಗ ಏನು ಮಾಡ್ತಿ? ಏನು ಮಾಡೋದು? ಇದು ಆ್ಯಕ್ಚುಲಿ ಅವಳ ಡ್ಯೂಟಿ, ಅವಳು ಕರ್ತವ್ಯ ಮಾಡಾಳ ಅನ್ಕೊಂತೇನೆ. ಆಮೇಲೆ ನಿಜ ಬಿಡಪ್ಪ, ಅವಳಿಗೆ ಎಷ್ಟೇ ಬೇಜಾರಿದ್ರು ಇದು ಒಂದು ಎಲ್ಲೋ ಒಂದು ಕಡೆ ಅತ್ತಿಗೆ ಅಣ್ಣ ಅನ್ನೋ ಪ್ರೀತಿ ಐತಿ, ಒಳ್ಳೆ ಹುಡುಗಿ ಅಂತ ಒಪ್ಕೊಂತೇನೆ. ಪ್ಲೀಸ್ ಅಶ್ವಿನಿ, ನಮ್ಮ ತಂಗಿ ಬಗ್ಗೆ ಅಷ್ಟು ನೆಗೆಟಿವ್ ಮಾತಾಡಬೇಡ. ಆಯ್ತಪ್ಪ, ಮಾತಾಡಲ್ಲ ಆತ. ಮತ್ತೆ ನೀವೇನು ಶರ್ಟ್ ಬಿಚ್ಚಿ ನಿಂತ್ಬಿಟ್ಟಿರಿ? ಹೆಂಗಿದ್ರು ಬಿಚ್ಚಬೇಕಲ್ಲ, ಅದಕ್ಕೆ ಹಾಕೊಳ್ಳೇ ಇಲ್ಲ. ನೀ ಸೀರೆ ಉಟ್ಕೊಂಡ್ಬಂದ್ಬಿಟ್ಟಿ? ಏತು ಸುಮ್ಮನಿರಿ. ಸೀರೆ ಹೆಂಗೈತೆ? ಸಖತ್ತಾಗೈತೆ. ಸೀರೆಲಿ ಹುಡುಗಿರ ನೋಡಲೇ ಬಾರದು, ನಿಲ್ಲಲ್ಲ ಟೆಂಪ್ರೇಚರ್. ಸೀರೆಲಿ ಹುಡುಗಿರ ನೋಡಲೇ ಬಾರದು, ನಿಲ್ಲಲ್ಲ ಟೆಂಪ್ರೇಚರ್. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ಮ ಟೀಚರು. ನನಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟ್ ಯಾಕಿದೆ? ಅದು ನಂಗೆ ಈ ಥರದ್ದೇ ಸೀರೆ ಉಟ್ಕೋಬೇಕಂತ ಆಸೆ ಇತ್ತು. ಆ್ಯಕ್ಚುಲಿ ಟ್ರಾನ್ಸ್ಪರೆಂಟ್ ಸೀರೆ ಅಲ್ಲ, ಡ್ರೆಸ್ ಹಾಕ್ಕೋಬೇಕಂತ ಆಸೆ ಇತ್ತು. ಅದಕ್ಕಂತ ನಾನೊಂದು ಡಿಸೈನರ್ ಡ್ರೆಸ್ ಇತ್ತು, ಇಟ್ಕೊಂಡು ಬಂದಿದ್ದೆ. ಆದ್ರೆ ನಿಮ್ಮ ತಾಯಿ ಏನಾರು ಅಂತಾರೇನೋ, ಅತ್ತಿಯರು ಬೇಡ ಯಾಕೆ ಬೇಕು ಸುಮ್ಮನೆ ಹಾಕ್ಕೊಂಡು ಮತ್ತು ಅದನ್ನೇ ಸರಿ ಅನ್ಸಲ್ಲೇನ ಅಂತ ಬಿಟ್ಟೆ. ನೀವು ಹೂ ಅಂದರೆ ಫಟ್ ನಂಗೆ ಹಾಕೊಂಬರ್ತೀನಿ. ಅವ್ರು ಹಿಂಗಿದ್ರು ಅತ್ತಿಯವರು ಒಳಗೆ ಹೋಗಿ ಬಾಗ್ಲು ಹಾಕ್ಕೊಂಡ್ರು. ಬೇಡ ಬೇಡ ಬೇಡ, ಇಲ್ಲಿ ಬೇಡ. ಹೆಂಗಿದ್ರು ನಾವಿಬ್ರು ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿವಲ್ಲ, ಅಲ್ಲಿ ಬೇಕಾದ್ದೇ ಹಾಕೊಳ್ಳೋವಂತೆ. ಏನು ಬಾ, ಫಸ್ಟ್ ಕುತ್ಕೋ ಬಾ. ಹನಿಮೂನ್ಗೆ ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡೋಣ. ಇನ್ನೆಲ್ಲಿ? ಬ್ಯಾಂಕಾಕಿಗೆ ಹೋಗೋಣ ಅಂತ ಹೇಳೇನಲ್ಲ. ಬ್ಯಾಂಕಾಕಿಗೆ ಹೋಗೋಣ ಅಂತ ಹೇಳಿ ಉರಿ ಬಿಸಿಲು, ಅಯ್ಯೋ ದೇವ್ರೇ. ಅಲ್ಲಿ ಹೋಗೋಣ. ಅದು ಕರೆ. ಯಾವ್ದಾರ ಈಗ ಒಳ್ಳೆ ತಂಡಿಗಾಲ ರೀ, ದೂರ ದೂರ ಎಲ್ಲಿ ಹೋಗೋದು ಬೇಡ, ಊಟಿ ಕೊಡಕೆನಲ್ಲಿ ಹೋಗ್ಬಿಡ ನಡ್ರಿ. ಹಾಗಂತೀಯಾ? ಸರಿ, ಹಾಗೆ ಮಾಡೋಣ. ಅವರೆಲ್ಲಿ ಹೋಗ್ತಾರ ಅಂತ ಗೊತ್ತಿಲ್ಲಲ್ಲ. ಹೌದಲ್ಲ, ಕೇಳೋಣ ತಗೋರಿ. ನಾವು ಹಿಂಗೆ ಹೋಗ್ಬೇಕಂತ ಅನ್ಕೊಂಡೇವಿ, ಅಲ್ಲೇ ಹೋಗೋಣ ಅಂತ ಕೇಳೋಣ. ಅವ್ರಿಗೂ ಇಷ್ಟ ಇದ್ರೆ ಅಲ್ಲೇ ಬರ್ತಾರ, ಇಲ್ಲ ಬೇರೆ ಎಲ್ಲರೂ ಹೋಗ್ಬೇಕನ್ನಂಗಿದ್ರು ಹೋಗ್ತಾರ ಅಷ್ಟೇ. ಹೌದಿಲ್ಲ? ಅಲ್ಲಲೇ ಅಲ್ಲ ಅಶ್ವಿನಿ, ಅವರು ಈ ಅಷ್ಟು ಫ್ಲೈಟ್ನಾಗೆಲ್ಲ ಹೋಗಿ ನಾವಿಲ್ಲೇ ಹೋಗೋದಾ? ಒಂದು ಮಾತು ಹೇಳ, ಇಲ್ಲೇ ಅಲ್ಲೇ ಎಲ್ಲೋ ಅನ್ನೋದಕ್ಕಿಂತ ಎಲ್ಲಿ ಹೋದ್ರೂ ನಾವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿರೋದು. ಹೌದಾ? ನಮ್ಮಿಬ್ಬರ ನಡಕ್ಕೆ ಪ್ರೀತಿ ಇತ್ತಂದ್ರೆ ಎಲ್ಲಿ ಹೋಗೋದು ಬೇಡ, ಇದೇ ರೂಮ್ನಾಗಿದ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇರ್ಬೋದು. ಹೌದಿಲ್ಲ? ನಾವಿಬ್ರು ಒಬ್ರೊಬ್ರು ಖುಷಿಯಾಗಿರಕ್ಕೆ ಹೊಂಟಿರೋದ್ರಿ, ಯಾರ್ದೋ ಮೇಲೆ ಪೈಪೋಟಿಗಲ್ಲ ಹೊಂಟಿರೋದು. ಏನು? ಆಹಾ, ಏನು ಹೇಳಿದಿ ಮೈ ಡಿಯರ್ ಡಾರ್ಲಿಂಗು. ಸರಿ, ದೀಪ ಆರಿಸ್ಲಾ? ನಂಗೆ ಹೆದರಿಕೆ ಬರ್ತೈತಿ. ಹೂನಾ? ಯಾಕೆ ಹೆದರ್ತೀಯ? ಅಮ್ಮ, ನೀವಿಲ್ಲಿ ಮಕ್ಕೋರಿ. ಅಲ್ಲ, ನಂಗೆ ಅದಕ್ಕೆಪ್ಪ ಇಷ್ಟು ದೊಡ್ಡ ರೂಮ್? ಅಲ್ಲೇ ಎಲ್ಲಾರ ಒಂದು ಮೂಲೆ ಹಾಲ್ನಾಗ ಇಲ್ಲ ಅಂದ್ರೆ ಒಂದು ಚಾಪೆ ಹಾಸ್ಕೊಟ್ಬಿಡು ಸಾಕು. ಒಂದು ಚಾಪೆ, ಒಂದು ದಿಂಬು, ಒಂದು ಹಚ್ಕೊಳಕಿದ್ರೆ ಸಾಕು. ಇಲ್ಲ ಅಮ್ಮ, ಏನು ತೊಂದರೆ ಇಲ್ಲ. ಇದು ಯಾರ ಮನೆಗೆ ಮಂದಿ ಬಂದಾಗ ಮಕ್ಕೊಳಕ್ ಅಂತೇಳಿ ಕಟ್ಸಿರೋ ರೂಮ್. ಆರಾಮ್ ನೀವು ಇರ್ಬೋದು ಇಲ್ಲೇ. ಎಷ್ಟು ದಿನ ಇರ್ತೀರ ಅಷ್ಟು ದಿನ ಆರಾಮಾಗಿರ್ಬೋದು. ಅಲ್ಲ, ಈ ನನ್ನ ಗಂಡಗೆ ಅದು ಎಷ್ಟು ಕಾಳಜಿ, ಎಷ್ಟು ಪ್ರೀತಿ. ಅಲ್ಲ ರೀ, ಮೋಸ್ಟ್ಲಿ ಅವರಿಗೆ ಮಕ್ಕೊಳಕ್ಕೆ ಏನಾರ ಹೆದರಿಕೆ ಬರ್ತತೆ ಏನೋ ಇಲ್ಲೇ. ಅದೆಂತ ಹೆದರಿಕೆವ? ಹೆದರಿಕೆ ಪದರಿಕೆ ಎಲ್ಲ ಏನಿಲ್ಲ. ನಾನೇ ಯಾಕೆ ನನಗೊಬ್ಬಕ್ಕಿಗಿಂತ ರೂಮು ಅಂತ. ಒಂದು ಕ್ವಾಣಿ, ಇಷ್ಟು ದೊಡ್ಡ ಕ್ವಾಣೆ ಮಕ್ಕಳದ್ರೆ ಏನೈತಿ, ಇಷ್ಟು ಚಲೋ ಹಾಸಿಗೆ ಮ್ಯಾಗ ಅಲ್ಲೊಂದು ಚಾಪೆ ಹಾಸ್ಕೊಡ್ತಾಳಣ ಅಂತ ಅಂದೆ ಅಷ್ಟೇ. ಇರಲಿ ಬಿಡ್ರಿ, ಏನಾಗಲ್ಲ ಮಕ್ಕೋರಿ. ಇದು ಗೆಸ್ಟ್ ಬಂದಾಗ ಅಂತೇಳಿ ನೀವು ಹೋದ್ಮೇಲೆ ಬೆಡ್ಶೀಟ್ ಚೇಂಜ್ ಮಾಡಿದರೆ ಆತಪ್ಪ. ಏನಿಲ್ಲ ಮಕ್ಕೋರಿ. ಒಂದಕ್ಕೆ ಹೋಗ್ಬರ್ತೇನವ. ಬಚ್ಚಲ ಕಡೆ ಐತಿ ಕಡೆ. ಅಯ್ಯೋ, ಅದು ನಿಮ್ಮ ಹಿಂದೆ ಐತೆ ನೋಡ್ರಿ. ಹಾಂ ರೀ, ಏನು ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಅವ್ರ ಮೇಲೆ ಏನು ಅಷ್ಟು ಸ್ಪೆಷಲ್ ಕಾಳಜಿ. ಅಯ್ಯೋ ದೇವ್ರೆ, ಅವ್ರಿಗೆ ಅಲ್ಲ ಇದೇ ಜಾಸ್ತಿ ಆಯ್ತು. ಜಾಸ್ತಿ ಅಲ್ಲ, ತುಂಬ ಜಾಸ್ತಿ ಆಯ್ತು. ಅವ್ರು ಹೆಂಗದಾರ ಅಲ್ಲಿ ಹೆಂಗದಾರ ಅಂತ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಇಷ್ಟೆಲ್ಲ ನೀಟ್ ಮಾಡಿ, ಅಯ್ಯೋ ಇದು ಸಟ್ಟಕತ್ತ ಅದು ಸಟ್ಟಕತ್ತ. ಸುಮ್ಮನಿರಿ ಸಾಕು. ಎಷ್ಟೇ ಆದರೂ ಮನೆಗೆ ಬಂದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಕರ್ತವ್ಯ ಅಷ್ಟೇ. ಬರ್ರಿ ಸಾಕು. ಬೆಳತನ ಮತ್ತು ಕಾಲು ಇಚ್ಚಿಕೊಂತ ಕುಂತಿಗಿಂತೀರಿ. ಬರ್ರಿ ಅಮ್ಮ, ನೀವು ಮಕ್ಕೋರಿ, ನಾನು ಹೋಗ್ತೀನಿ. ಆಯ್ತಪ್ಪ, ನಿಮ್ಮಕ್ಕ ಹೋಗು. ಗಂಡ ನೋಡಿದ್ರೆ ಎಂಥ ಚಲೋ ಐತವ ಹುಡುಗ ಪಾಪಿದು. ಎಷ್ಟು ಜೀವ ಮಾಡ್ತತ್ ನನಗೊಂದೈತಿ. ಮನೆಗೆ ಹೆಂಡತಿ ಅವನ ಬಂದಾಳನ್ನ ಅತ್ತೆ ಅನ್ನೋ ರಂಗ ಮಾಡ್ತತ್ ಪಾಪ. ಆದ್ರೆ ಅದೇನೇವ ಗಂಡರಾಮೆ ರಂಗ ಅಂಗಿ ಹಾಕ್ಕೊಂಡು ಹುಡುಗಿ ಪ್ಯಾಂಟು ಹಿಂಗಿ ಮನೆಗೆ ಸುಸ್ತಿಯಾರು ಬಂದಾರ ಕಮ್ಮನ ಅರ್ಬಿ ಹಾಕ್ಕೊಳ್ಳೋದು ಬಿಟ್ಟು ಗಂಡರಾಮೆ ರಂಗ ಅದೇನು ಪ್ಯಾಂಟ್ ಏನು ಹಿಂಗ್ಯೋ
ಈ ದೇವ್ರೆ ಇನ್ನೂ ತೆಳ್ಳಗ ಬೆಳ್ಳಗ ಚಂದಗಿದ್ದಿದ್ರೆ ಏನು ಮಾಡ್ತಿದ್ಲ. ನಾವು ನಮ್ಮ ಅಶ್ವಿನಿಗೆ ಬೈತೀವಿ, ಕೂದಲ ಕಟ್ ಮಾಡ್ಕೊಂಡು ನೋಡು ಬಾಪ್ ಕಟ್ ಮಾಡಿಸ್ಕೊಂಡು ನಿಂತಿ ಅಂತೇಳಿ. ಈ ಕೆಕಿಗಿಂತ ಆತಾತ ಇಷ್ಟು ವಯಸ್ಸಾಗಿ ಇಕ್ ಮಾಡಿಸ್ಕೊಂಡ್ಮೇಲೆ ಪಾಪ ಹುಡುಗಿ ಅನ್ನೋದು ತಪ್ಪ. ಹೋಗ್ಲಿ ಬಿಡು ಶಿವ ಮಕ್ಕಳನ್ನ. ಆಹಾ ಮತ್ತು ಹೋಗ ಹೋಳಿಗೆ ಆಗೈತೆ ಹಾಸಿಗೆ ಅನ್ನೋದು. ಹಾ ಮಕ್ಕೊಂಡ್ರೆ ಮಸ್ತ್ ನಿದ್ದೆ ಕತಿಗೆ ಮಕ್ಕೊಂಬಿಡೋಣ.